ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶ್ವೇತಾಸ್ ಕುಕಿಂಗ್ ಚಾನೆಲ್. ಇವತ್ತು ನಾನು ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ಗೊತ್ತಾ? ಬ್ರೋಕೊಲಿ ಪರೋಟ. ಈ ಬ್ರೋಕೊಲಿ ಪರೋಟ ಯಾವ ರೀತಿ ಮಾಡೋದು, ಹಾಗೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣವಾ? ನಾನು ಇಲ್ಲಿ ಮೊದಲಿಗೆ ಒಂದು ಅರ್ಧದಷ್ಟು ಬ್ರೋಕೊಲಿ ತೊಗೊಂಡಿದ್ದೀನಿ. ಅದನ್ನು ನಾನು ಸ್ವಲ್ಪ ಸ್ಟೀಮ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ಸ್ವಲ್ಪ ನಾನು ಉಪ್ಪು ಹಾಕ್ತೀನಿ, ಸ್ವಲ್ಪ ಗರಂ ಮಸಾಲ ಮತ್ತು ಒಂದು ಚಿಟಿಕೆಯಷ್ಟು ಧನಿಯಾ ಪುಡಿ ಮತ್ತು ಸ್ವಲ್ಪ ಖಾರದ ಪುಡಿ ಹಾಕಿಬಿಟ್ಟು ಅದನ್ನು ಈವನಾಗಿ ಮಿಕ್ಸ್ ಮಾಡ್ತೀನಿ. ಈವನ್ ನೀವು ಇದಕ್ಕೆ ಕಡಲೆ ಹಿಟ್ಟು, ಈ ಥರ ಪೊಟ್ಯಾಟೊ, ಈ ಥರ ಅಂದರೆ ಬಾಯ್ಲ್ಡ್ ಪೊಟ್ಯಾಟೊ ಇವೆಲ್ಲ ಹಾಕ್ಬೋದು. ಅದನ್ನು ನೆಕ್ಸ್ಟ್ ರೆಸಿಪಿಯಲ್ಲಿ ತೋರಿಸ್ತೀನಿ. ಸೊ ನಾನು ಬರೀ ಇವಾಗ ಇಷ್ಟೇ ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ. ಇದಕ್ಕೆ ಮತ್ತೇನು ಬೇಕಾಗಿದ್ದಿಲ್ಲ. ಮತ್ತು ನಾನೇನು ಮಾಡ್ತೀನಿ, ಚಪಾತಿ ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಮತ್ತು ನೋಡಿ, ಇಲ್ಲಿ ನಾನು ಒಂದು 2 ಸ್ಪೂನಷ್ಟು ಬ್ರೋಕೊಲಿ ಮಿಕ್ಸ್ ಮಾಡಿದ್ವಿ ಅಲ್ವಾ, ಅದನ್ನು ಹಾಕ್ತಾಯಿದ್ದೀನಿ. ಇದು ಹಾಕಿದ ತಕ್ಷಣ ಈ ಥರ ನಾನು ಮಡ್ಚ್ಕೋತೀನಿ. ಅಂದರೆ ಯಾಕಂತ ಹೇಳಿದ್ರೆ ಇದು ಹಂಗೆ ಹೊರ್ಗಡೆ ಬರಬಾರ್ದಲ್ವ. ಅಂದರೆ ಇದು ಯೂಶ್ವಲಿ ನಾವು ಚಪಾತಿ ಈ ಥರ ಪರೋಟ ಉಜ್ಜಬೇಕಾದ್ರೆ ಹೊರ್ಗಡೆ ಕಿತ್ತೋಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಈವನಾಗಿ ಮಾಡಬೇಕು. ಮಾಡಿಬಿಟ್ಟು ನೋಡಿ, ನಾನು ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಈ ಥರ ಈವನಾಗಿ ಲಟ್ಟಿಸ್ಕೊತೀನಿ. ಮತ್ತು ಈವನ್ ಈ ಬ್ರೋಕೊಲಿಲಿ ಏನೇನು ಯೂಸಸ್ ಅಂತ ಹೇಳಿದ್ರೆ, ಇಟ್ ಈಸ್ ವೆರಿ ಗುಡ್ ಇನ್ ವೈಟಮಿನ್ಸು, ಮಿನರಲ್ಸು, ಮತ್ತು ಈವನ್ ಫೈಬರ್ಸ್ ಹೆಚ್ಚಿದೆ, ಮತ್ತು ಆ್ಯಂಟಿ ಆಕ್ಸಿಡೆಂಟು. ಈವನ್ ನೀವು ವೆಯ್ಟ್ ಲಾಸ್ ಆ ಥರ ಏನಾದರೂ ಮಾಡ್ತಾಯಿದ್ರೆ ಈ ಬ್ರೋಕೊಲಿ ಈ ಥರ ಒಂದು ಪರೋಟ ಹಂಗೆ ತಿಂದುಬಿಟ್ರೆ ಸಾಕು. ಬ್ರೋಕೊಲಿನ ನಾವು ಲೈಕ್ ಸ್ವಲ್ಪನೂ ಅಂದರೆ ಶಾಲೋ ಫ್ರೈ ಮಾಡಿಬಿಟ್ಟು ತಿನ್ಬೋದು. ಇದಕ್ಕೇನು ಅಂದರೆ ಹಸಿದು ಮತ್ತು ಈವನ್ ಚೆನ್ನಾಗಿ ಬೇಯಬೇಕು ಆ ಥರ ಎಲ್ಲ ಏನೂ ಇರೋದಿಲ್ಲ. ನೋಡಿ, ನಾನೇನು ಮಾಡ್ತೀನಿ, ಇದಕ್ಕೆ ತವಾಗ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಅಂದರೆ ನಾನು ತುಪ್ಪನೇ ಹಾಕ್ಕೊತಿದ್ದೀನಿ. ಇದು ನನ್ನ ಮಗನಿಗೆ ಕೊಡ್ತಾಯಿದ್ದೆ. ಸೊ ಅವ್ರಿಗೆ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪೀಸ್ ಎಲ್ಲ ಇತ್ತು ಸ್ಕೂಲಲ್ಲಿ, ಅದಕ್ಕೋಸ್ಕರ ಈ ಥರ ಈವನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಿಕೊಂಡು ಒಂದು 2 to 3 ಮಿನಿಟ್ಸ್ ಚೆನ್ನಾಗಿ ಇದನ್ನು ಇದು ಮಾಡ್ಕೋಬೇಕಾಗತ್ತೆ, ಬೇಯಿಸ್ಕೋಬೇಕಾಗತ್ತೆ ಚಪಾತಿನ. ನೋಡಿ ಎಷ್ಟು ಯಮ್ಮಿಯಾಗಿ ಕಾಣಿಸ್ತಾ ಇದೆ ಅಲ್ವಾ? ನೀವು ಕೂಡ ಇದನ್ನು ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಇದು ತುಂಬಾ ಚೆನ್ನಾಗಿರುತ್ತೆ. ಈವನ್ ಇದಕ್ಕೆ ಸ್ವಲ್ಪ ಏನು ಅಂದರೆ ಏನಾದರೂ ಪಲ್ಯ ಬೇಕು ಆ ಥರ ಏನೂ ಇರೋದಿಲ್ಲ. ನೋಡಿ, ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಮೂಲಕ ತಿಳಿಸ್ಬಿಡಿ. ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.